ಪ್ರಸಕ್ತ ಮಳೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಈ ವರ್ಷದಲ್ಲಿ ಮಳೆ ನಮ್ಗೇನು ವಾಡಿಕೆ ತರ ಮಳೆ ಇತ್ತು, ವಾಡಿಕೆ ಪ್ರಕಾರ ಮಳೆ ಆಗಿದೆ ಸರ್, ಏನು ಇಶ್ಯೂಸ್ ಇಲ್ಲ ಸರ್. ಮತ್ತೆ ಜಲಾಶಯಗಳಲ್ಲಿ ನೀರಿನ ಲಭ್ಯತೆ ಕುರಿತು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಅದರ ಪ್ರಕಾರ ಕೂಡ ಈಗಾಗಲೇ ನಾವು ಜುಲೈ 10ನೇ ತಾರೀಕಿಂದ ಬೆಳೆಗಳಿಗೆ ನೀರನ್ನು ಕೊಡ್ತಾ ಇದೀವಿ ಸರ್. ಈಗೇನು ಅಚ್ಚುಕಟ್ಟು ಪ್ರದೇಶ 1,95,000 ಎಕರೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕೊಟ್ಟಿದ್ದೀವಿ ಸರ್. ಮತ್ತೆ ಈಗಲೂ ಕೂಡ ನಮಗೆ ಅರೌಂಡ್ ಇನ್ಫ್ಲೋ 4,300 ಕ್ಯೂಸೆಕ್ಸ್ ಇನ್ಫ್ಲೋ ಇದೆ ಸರ್. ಪೇಜ್ ನಂಬರ್ ಸರ್. ಈಗ 4,314 ಇನ್ಫ್ಲೋ ಇದೆ ಸರ್, ಔಟ್ಫ್ಲೋ 4,000 ಇದೆ ಸರ್. ಈಗಾಗಲೇ ನಮ್ಮಲ್ಲಿ ಏನು ಬೆಳೆಗೆ ಜುಲೈಯಿಂದಲೂ ಕೂಡ ನೀರನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಸರ್. 1,95,000 ಎಕರೆ ಅಚ್ಚುಕಟ್ಟು ಪ್ರದೇಶ ಇದೆ ಸರ್. ಹಾಗಾಗಿ ಕೆಲವು ಕಡೆ ನಮ್ಮಲ್ಲಿ ಮದ್ದೂರಿನಲ್ಲಿ ಲೋಕಸರದಲ್ಲಿ ಮಾತ್ರ ಸ್ವಲ್ಪ ಡಿಲೇ ಆಯಿತು ಸರ್, ಇನ್ನು ವರ್ಕ್ ನಡೀತಾ ಇದೆ ಅಂತೇಳಿ ಅಲ್ಲೂ ಕೂಡ ನೀರನ್ನು ರಿಲೀಸ್ ಮಾಡಿದ್ದೀವಿ ಸರ್. ಏನು ಇಶ್ಯೂಸ್ ಇಲ್ಲ ಸರ್. ಮತ್ತೆ ಲಾಸ್ಟ್ ಟೈಮ್ ನಮ್ಮಲ್ಲಿ ಒಂದು CDS ನಾಲೆ ಒಂದು ಡ್ಯಾಮೇಜ್ ಆಗಿತ್ತು ಸರ್, ಅದನ್ನು ಕೂಡ ರಿಪೇರಿ ಮಾಡಿದ್ದೀವಿ ಸರ್. ಕೆರೆಗಳಿದೆ ಸರ್. ಕೆರೆಗಳಿಗೆ ಸರ್ ಒಂದು ಸರ್ ನಮ್ಮ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿನಲ್ಲಿ ಇಲ್ಲಿದೆ ಸರ್. ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಏನೇನು ಪ್ರೋಗ್ರೆಸ್ ಮುಗಿದಿದೆ ಅಂತಕ್ಕಂಥದ್ದು ನಾನು ಕೇಳಿದ್ದು ಅದನ್ನ ಹೇಳಿ ಸರ್. 174 ಕೆರೆಗಳ ಪೈಕಿ ಸರ್ 154 ಕೆರೆಗಳಲ್ಲಿ 100% ನೀರು ತುಂಬಿದೆ. ಇದರಲ್ಲಿ ಇನ್ನು ಉಳಿದಂತೆ ಸರ್ ತಾವು ನೋಡಬಹುದು 20 ಕೆರೆಗಳು ಅಂದ್ರೆ 75 to 100% ಇರೋಂಥದ್ದು 11, ಲೆಸ್ ದೆನ್ 50% 4, ಲೆಸ್ ದೆನ್ 25% 2, ಮತ್ತೆ ಲೆಸ್ ದೆನ್ 25 ಬಿಲೋ 25% 3, ಟೋಟಲ್ 20 ಕೆರೆಗಳು ಮಾತ್ರ ಓವರ್ ಆಲ್ ಇನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿಲ್ಲ ಸರ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನೀರು ಇದ್ರೂ ಕೂಡ ಅದನ್ನ ಬೆಳೆಗೋಸ್ಕರ ಇರಿಗೇಷನ್ಗೋಸ್ಕರ ಡ್ರಾ ಮಾಡ್ತಿರ್ತಾರೆ ಸರ್ ಅವಾಗ. ಸೊ ಹಾಗಾಗಿ ಯಾವಾಗಲೂ 100% ನೀರನ್ನು ನಿಲ್ಲಿಸ್ಲಿಕ್ಕೆ ಬರಲ್ಲ ಸರ್ ಈ ಕೆರೆಗಳಲ್ಲಿ. ಅದ್ರ ಬಿಟ್ಟರೆ ಉಳಿದಂತೆ 154 ಕೆರೆಗಳಲ್ಲಿ ತುಂಬಿದೆ ಸರ್. ನಮ್ಮ ಸಮಸ್ಯೆ ಏನಿದೆ ಆಧುನೀಕರಣದ ನೆಪದಲ್ಲಿ ಕೆಲವು ಕೆರೆಗಳನ್ನ ತುಂಬಿಸ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಕೆಲವು ಕೆಲಸನ ಕಂಟಿನ್ಯೂಸ್ ಮಾಡಿದ್ರೆ ನೀರೆಲ್ಲ ತುಂಬಕ್ ಸಾಧ್ಯ. ಅದಕ್ಕೆ ಬ್ರೇಕ್ ಮಾಡಬೇಕು, ಕೆಲಸನ 15 ದಿನ ಬ್ರೇಕ್ ಮಾಡಬೇಕು, 15 ದಿನ ಬೆಳಗ್ಗೆ ನೀರು ಕೊಡಬೇಕು, ಕೆರೆ ತುಂಬಿಸ್ಬೇಕು. ಕೆರೆನೂ ಇಂಪಾರ್ಟೆಂಟ್ ಅಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಸರ್, ಸೀರೀಸ್ ಆಫ್ ಟ್ಯಾಂಕ್ಸ್ ಇದ್ರೆ ಸರ್, ಒಂದ್ ಕೆರೆ ತುಂಬಿದ್ಮೇಲೆ ಇನ್ನೊಂದು ಕೆರೆ ತುಂಬುತ್ತೆ ಸರ್, ಆ ಕೆರೆ ತುಂಬಿದ್ಮೇಲೆ ಇನ್ನೊಂದು ಕೆರೆ ತುಂಬುತ್ತೆ, ಪ್ಲಸ್ ಲಿಂಕ್ ಟ್ಯಾಂಕ್ ಇದ್ದಾಗ ಮೋರ್ ಓವರ್ ನೀರನ್ನ ಡ್ರಾ ಮಾಡ್ಲೇಬೇಕಲ್ಲ ಸರ್. ಈಗ ರೈತರು ಕೂಡ ನೀರು ಕೊಡ್ಲಿಲ್ಲ ಅಂದ್ರೆ ಅವರು ಗಲಾಟೆ ಮಾಡ್ತಾರೆ. ಮದ್ದೂರು ತಾಲೂಕು ಕೊಪ್ಪ ಹೋಬಳಿಲಿ ನೀರೇ ಇಲ್ಲ. ನೀರು ಏನಾಗಿದೆ, ನಾನೇ ಒಂದು 10-15 ಡೇಸ್ ಅಲ್ಲಿ ಇಂಜಿನಿಯರ್ಸ್ ಎಲ್ಲ ಕರ್ಕೊ ಹೋಗಿದ್ದೆ. ಅಲ್ಲಿ ಕೊನೆ ಭಾಗ ಅದು ಲೋಕಸರ ತಾನೆ ಕೊಪ್ಪತ್ತು ಬಂದಿದ್ರು, ಅವರು ಇಂಜಿನಿಯರ್ಸ್ ಕಲ್ಸಿದ್ರು. ನೀರೇ ರೀಚ್ ಆಗ್ತಾ ಇಲ್ಲ ಅಲ್ಲಿ. ನೋಡ್ರೆ ಎಲ್ಲಿ ಹೋಗ್ತಾ ಇದೆ 3 ದಿವಸಕ್ಕೆ 4 ದಿವಸಕ್ಕೆ ಕಡೆ ಭಾಗ ಅದು ನೀರು ಬರ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ ನೀರು. ಇವತ್ತು ಹೋಗ್ತಾ ಇದೆ ಸರ್, ಕಿರಂಗೂರ್ ಕಡೆ ಎಲ್ಲ ಎಲ್ಲಿದೆ ನೀರು? ನೀರೇ ಇಲ್ಲ. ನಾನೇ ಬಂದಿದ್ದಲ್ಲ ಕೊಡ್ತೆ ಅವತ್ತು. ಹೋಗ್ತಾ ಇದೆ ಸರ್. ಎಲ್ಲಿ ಬೆಳೆ ನೋಡಿ, ಅಲ್ಲಿ ನಾನೇ ಅವೇರಳ್ಳಿ ಮತ್ತೆ ಅರಳಕೆರೆ, ಬೆಳೆಕೆರೆ, ಚಿಕ್ಕನಹಳ್ಳಿ, ಸೋಮನಹಳ್ಳಿ ಎಲ್ಲ ಹೋಗಿ ವಿಸಿಟ್ ಮಾಡ್ತೀನಿ ನಾನು. ಬಂದು 3 ದಿವಸಕ್ಕೆ 4 ದಿವಸಕ್ಕೆ ನೀರು ಎತ್ತಾ ಇದ್ದೀರಾ. ಒಂದ್ ಕಡೆ ಡ್ರಾಪ್ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಎತ್ತುತ್ತಾ ಇದ್ದೀರಾ. ಕಂಟಿನ್ಯೂಸ್ ಅಂದ್ರೆ ಸರ್, ನಾವು ಎಲ್ಲ ಡಿಸ್ಟ್ರಿಬ್ಯೂಟರ್ ಕಂಟಿನ್ಯೂಸ್ ಕೊಟ್ಟಾಗ ಟೇಲಿಂಗ್ ತಲುಪೋದು ಕಷ್ಟ ಆಗ್ತಾ ಇದೆ. ಕಡೆ ಭಾಗ ಅದು. ಅದೇ ಸರ್, ಅದಕ್ಕೆ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಕ್ಲೋಸ್ ಮಾಡಿ ಇಲ್ಲ, ನೀವು ನೀರಲ್ಲಿ ಒಂದ್ ಸ್ವಲ್ಪ ಇಲ್ಲಿಂದ ಕವರ್ ಮಾಡಿ, ಆ ಕಡೆ ಲಾಸ್ಟ್ ಭಾಗ ಅದು ಆಯ್ತಾ, ಅಲ್ಲಿಗೆ ನೀರು ರೀಚ್ ಮಾಡ್ಸದ ಪ್ರಯತ್ನ ಮಾಡಿ ನೀವು.